ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಕೆಲವೊಂದು ಮುನ್ಸೂಚನೆಗಳು ಕಾಣಿಸುತ್ತವೆ. ಇಂತಹ ಲಕ್ಷಣಗಳು ಕಂಡುಬಂದರೆ ನೀವು ಶ್ರೀಮಂತರಾಗುವುದು ಗ್ಯಾರಂಟಿ. ಒಬ್ಬ ವ್ಯಕ್ತಿ ಶ್ರೀಮಂತರಾಗುವ ಮೊದಲು ಪ್ರಕೃತಿಯಲ್ಲಿ ಕಾಣಿಸುವ 21 ಸೂಚನೆಗಳು ಅಥವಾ ಲಕ್ಷಣಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯಲು ಆರಂಭಿಸಿದರೆ, ಅಂದರೆ ಅವನು ಶ್ರೀಮಂತನಾಗುವ ಯೋಗವಿದ್ದರೆ, ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳ ಸಂದೇಶವನ್ನು ನೀಡುತ್ತದೆ. ಶ್ರೀಮಂತಿಕೆಯು ಬರುವ ಮೊದಲು ಈ 21 ಶುಭ ಚಿಹ್ನೆಗಳು ಮೊದಲು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಈ ಶುಭ ಚಿಹ್ನೆಗಳನ್ನು ಎಂದಿಗೂ ಸಹ, ಯಾವುದೇ ಕಾರಣಕ್ಕೂ ಸಹ ಇದನ್ನು ನೀವು ಎಂದಿಗೂ ನಿರ್ಲಕ್ಷಿಸಬೇಡಿ. ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಅಪಾರವಾದ ಬದಲಾವಣೆಗಳು ಸಂಭವಿಸುತ್ತವೆಂದು ಸೂಚಿಸುತ್ತದೆ. ಹಾಗೂ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಬಾಗಿಲು ತಟ್ಟಿದ್ದಾರೆಂದೇ ತಿಳಿದುಕೊಳ್ಳಿ. ಇದು ನಿಮ್ಮ ಮನೆಯ ಭಾಗ್ಯದ ಬಾಗಿಲು ತೆರೆದಿದೆ ಎನ್ನುವ ಸಂಕೇತವಾಗಿದೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತೆ. ಲಕ್ಷ್ಮೀ ದೇವಿಯು ಯಾರ ಮೇಲೆ ದಯೆ ತೋರುತ್ತಾಳೋ ಮತ್ತು ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವಾಸ ಮಾಡುತ್ತಾಳೋ, ಯಾರ ಮನೆಯಲ್ಲಿ ವಾಸ ಮಾಡಲು ಬಯಸುತ್ತಾಳೋ ಅವರು ಹಾಗೂ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಆದರೆ ಕೆಲವೊಬ್ಬರು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಹಾಗೂ ಒಲಿಸಿಕೊಳ್ಳಲು ಅವರ ಮನೆಯಲ್ಲಿ ವಿವಿಧ ರೀತಿಯ ಪೂಜೆ ಹಾಗೂ ಪರಿಹಾರಗಳನ್ನು ಸಹ ಮಾಡಿಕೊಳ್ತಾರೆ. ಲಕ್ಷ್ಮೀದೇವಿಯ ಕೃಪೆಯು ಯಾರ ಮೇಲೆ ಮತ್ತು ಯಾವ ಮನೆಯಲ್ಲಿರುತ್ತದೆಯೋ ಅಲ್ಲಿ ಅವರಿಗೆ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ಹಾಗಾದರೆ ಒಬ್ಬರ ಜೀವನದಲ್ಲಿ ಲಕ್ಷ್ಮೀದೇವಿಯು ಆಗಮಿಸುವ ಮೊದಲು ಕೆಲವೊಂದು ಶುಭ ಚಿಹ್ನೆಗಳು ಕಾಣಿಸುತ್ತವೆ. ಹಾಗಾದರೆ ಈ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಬರೆಯಿರಿ. ಒಬ್ಬ ಬಡ ವ್ಯಕ್ತಿಯು ಸಹ ದಿಢೀರ್ ಶ್ರೀಮಂತನಾಗಿರುವ ಉದಾಹರಣೆಗಳು ಸಾಕಷ್ಟಿವೆ. ಅದನ್ನು ನಾವು ಸಹ ನೋಡಿರ್ತೇವೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶ್ರೀಮಂತರಾಗಿರುವ ಅದೆಷ್ಟೋ ಅದೃಷ್ಟವಂತರನ್ನು ನಾವು ನೋಡಿರುತ್ತೇವೆ. ಇದಕ್ಕೆಲ್ಲ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಮಾತ್ರ ಸಾಧ್ಯ. ಹಾಗಾದರೆ ಲಕ್ಷ್ಮೀ ದೇವಿಯ ಆಗಮನವಿದ್ದರೆ ನಿಮಗೆ ಕೆಲವೊಂದು ಅದೃಷ್ಟದ ಮುನ್ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಆ ಮುನ್ಸೂಚನೆಗಳು ಯಾವುವೆಂದು ನೋಡೋದಾದರೆ, ಮೊದಲನೆಯದಾಗಿ ಕೈಗಳಲ್ಲಿ ತುರಿಕೆಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ಇದರರ್ಥ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಂತಹ ಸಮಸ್ಯೆಗಳಿದ್ರೂ ಸಹ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎನ್ನುವುದರ ಸಂಕೇತವಾಗಿರುತ್ತೆ. ಎರಡನೆಯದಾಗಿ ಶಂಖದ ಧ್ವನಿ ಕೇಳಿಸುವುದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಏನಾದರೂ ನಿಮಗೆ ಕೇಳಿಸಿದರೆ ಅದನ್ನು ನಿಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಮುಗಿದಿದೆ ಎನ್ನುವ ಮುನ್ಸೂಚನೆಯನ್ನು ನೀಡುತ್ತದೆ. ನಿಮ್ಮ ಕೆಟ್ಟ ಸಮಯ ಕಳೆದು ಈಗ ಒಳ್ಳೆಯ ಸಮಯವಾಗಿದೆ, ಬದಲಾಗಿದೆ ಎಂದು ಸೂಚಿಸುತ್ತದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಸಾಧನೆಯೊಂದನ್ನು ಮಾಡಿದ್ದೀರಿ ಅಥವಾ ನಿಮ್ಮ ಕೈಗೆ ಸಾಧನೆಯ ಒಂದು ವಸ್ತು ಸಿಗಬಹುದು ಎನ್ನುವ ಸೂಚನೆಯನ್ನು ನೀಡುತ್ತದೆ. ಮೂರನೆಯದಾಗಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ಬರುವಂತಹ ಕಪ್ಪು ಇರುವೆಗಳು. ಈ ಕಪ್ಪು ಇರುವೆಗಳು ಕಾಣಿಸಿಕೊಂಡ್ರೆ ಆ ದಿನ ನಿಮಗೆ ಹಣದ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತವೆ. ಒಂದು ವೇಳೆ ಕಪ್ಪು ಇರುವೆಗಳು ಆಹಾರ ಪದಾರ್ಥಗಳ ಮೇಲೆ ಮುಗಿಬಿದ್ರೆ ಅಥವಾ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಾಗ ಗುಂಪು ಗುಂಪಾಗಿ ಕಾಣಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವೇಶಿಸಿದ್ದಾಳೆಂದು ಅರ್ಥ ಮಾಡಿಕೊಳ್ಳಿ. ಇದು ಮನೆಯಲ್ಲಿ ಹಣ ಬರುವ ಸಂಕೇತವನ್ನು ಸೂಚಿಸುತ್ತದೆ. ನಾಲ್ಕನೆಯದಾಗಿ ಬೆಳಿಗ್ಗೆ ಸಮಯದಲ್ಲಿ ಒಂದು ಹಸು ಬಂದು ನಿಮ್ಮ ಮನೆ ಬಾಗಿಲಿನಲ್ಲಿ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ಸಾಕ್ಷಾತ್ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಪರಿಗಣಿಸಬೇಕು. ಆ ದಿನ ಆ ಸಮಯದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಸಾಧ್ಯವಾದರೆ ಹಸುವಿನ ಕಾಲಿಗೆ ನಮಸ್ಕರಿಸಿ ಅಥವಾ ಹಸುವಿನ ಬೆನ್ನನ್ನು ಸವರಿ ಕಳುಹಿಸಬೇಕು. ಇದರರ್ಥ ಲಕ್ಷ್ಮೀ ದೇವಿಯೇ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾಳೆ ಎನ್ನುವ ಮುನ್ಸೂಚನೆ ನೀಡುತ್ತದೆ. ಐದನೆಯದಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಚ್ಚ ಹಸಿರಾಗಿ ಬೆಳೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿಯೇ ಸಂತೋಷದ ಸುದ್ದಿಯನ್ನು ಕೇಳುತ್ತೀರಿ. ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆರನೆಯದಾಗಿ ಅದೇ ರೀತಿ ಶಾಸ್ತ್ರಜ್ಞರ ಪ್ರಕಾರ ಪೊರಕೆ ಹಾಗೂ ಲಕ್ಷ್ಮೀ ದೇವಿಗೆ ನಿಕಟವಾದ ಸಂಬಂಧವಿದೆ ಎಂದು ಹೇಳುತ್ತಾರೆ. ಹಾಗಾಗಿ ಪೊರಕೆಯನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತಾರೆ. ಆದ್ದರಿಂದ ಬೆಳಿಗ್ಗೆ ಸಮಯದಲ್ಲಿ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ನಿಮಗೆ ಕಾಣಿಸಿದರೆ ನೀವು ಶೀಘ್ರದಲ್ಲಿಯೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ.
ಬೆಳಗ್ಗೆ ಮನೆಯಿಂದ ಕೆಲಸಕ್ಕೆ ಹೋಗುವಾಗ ಪ್ರತಿದಿನ ಸತತವಾಗಿ 5 ದಿನಗಳವರೆಗೂ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ಕಂಡುಬಂದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಹಾಗೂ ಲಕ್ಷ್ಮೀ ದೇವಿಯ ಕೃಪೆಯು ಸದಾ ನಿಮ್ಮ ಮೇಲಿರಲಿದೆ ಎಂದು ತಿಳಿದುಕೊಳ್ಳಿ. 7ನೇದಾಗಿ, ನೀವು ಮನೆಯಿಂದ ಹೊರಗೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರುವುದು ಕಂಡುಬಂದರೆ ಅಥವಾ ಹಣ ಸಿಕ್ಕಿದ್ರೆ ಅದು ನಿಮಗೆ ಹಣದ ಆಗಮನದ ಸಂಕೇತವಾಗಿದೆ. ಶೀಘ್ರದಲ್ಲಿ ನಿಮ್ಮ ಬಳಿ ಹಣ ಬಂದು ಸೇರುತ್ತದೆ. ಬಟ್ಟೆಗಳನ್ನು ಧರಿಸುವಾಗ ಅಥವಾ ಬಟ್ಟೆಯನ್ನು ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯ ಸಂಕೇತವಾಗಿದೆ ಎನ್ನುವಂತಹ ಮುನ್ಸೂಚನೆ ನೀಡುತ್ತದೆ. 8ನೇದಾಗಿ, ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಅಥವಾ ಬೆಳೆದಿದ್ರೆ ಅದು ನೀವು ಶ್ರೀಮಂತರಾಗುವಿರಿ ಎನ್ನುವ ಸೂಚನೆಯನ್ನು ಸೂಚಿಸುತ್ತದೆ. ಇದು ನಿಮಗೆ ಶುಭ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲೇ ಹಣದ ಆಗಮನವಾಗಲಿದೆ. ನಿಮಗೆ ಹಾಗೂ ನಿಮ್ಮ ಮನೆಗೆ ಎಂದೆಂದಿಗೂ ಕೂಡ ಹಣದ ಸಮಸ್ಯೆ ಇರುವುದಿಲ್ಲ. 9ನೇದಾಗಿ, ಮನೆಯಲ್ಲಿ ಬೆಕ್ಕಿದ್ರೆ ಅದು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಬೆಕ್ಕು ಅದರ ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿರುತ್ತದೆ. ಹಾಗೆಯೇ ಚಾವಣಿಯ ಮೇಲೆ ಬೆಲೆಬಾಳುವ ವಸ್ತುಗಳು ಬಿದ್ದರೆ ಸಹ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ. ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಚಾವಣಿಯ ಮೇಲೆ ಬೆಲೆಬಾಳುವ ವಸ್ತುವನ್ನು ತಂದು ಬೀಳಿಸಿದರೆ ಕೂಡ ಅದು ಕೂಡ ಶ್ರೀಮಂತರಾಗುವ ಸಂಕೇತವಾಗಿರುತ್ತದೆ. 10ನೇದಾಗಿ, ಮನೆಯಲ್ಲಿದ್ದಕ್ಕಿದ್ದಂತೆ 3 ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡುಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ. ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದು ಕಂಡುಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತೆ. ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲಿಯು ಕಂಡುಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ ಎನ್ನುವ ಸೂಚನೆಯನ್ನು ನೀಡುತ್ತದೆ. 11ನೇದಾಗಿ, ಬೆಳಿಗ್ಗೆ ಸಮಯದಲ್ಲಿ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತೆ. ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡುಬಂದರೆ ನಿಮ್ಮ ಕಷ್ಟದ ದಿನಗಳು ಬದಲಾಗಲಿವೆ, ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸ್ಪಷ್ಟ ಸಂಕೇತವಾಗಿದೆ. 12ನೇದಾಗಿ, ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡುಬರುತ್ತಿದ್ದರೆ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಆಗಮಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂತಹ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ಕೂಡ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲೇ ಅಪಾರ ಸಂಪತ್ತು ಸಿಗುತ್ತದೆ ಎನ್ನುವ ಮುನ್ಸೂಚನೆ ನೀಡುತ್ತದೆ. 13ನೇದಾಗಿ, ನಿಮ್ಮ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳು ಕಂಡುಬಂದರೆ ನಿಮಗೆ ಅಪಾರ ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಕನಸಿನಲ್ಲಿ ದೇವಸ್ಥಾನ ಕಾಣಿಸುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಇದು ಅಪಾರ ಸಂಪತ್ತು ಸಿಗುವ ಸಂಕೇತ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ. ಕನಸಿನಲ್ಲಿ ಕೆಂಪು ಸೀರೆಯನ್ನು ಧರಿಸಿರುವ ಮಹಿಳೆಯು ಕಂಡ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಕನಸಿನಲ್ಲಿ ಎತ್ತರಕ್ಕೇರುವುದು, ಆಕಾಶದಲ್ಲಿ ಹಾರಾಡುವ ರೀತಿ ಕಂಡುಬಂದರೆ ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತೆ. 14ನೇದಾಗಿ, ನೀವು ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ರೆ ಆ ದಾರಿಯಲ್ಲಿ ನಾಯಿಯೊಂದು ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ವಸ್ತುವನ್ನು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ನಿಮಗೆ ಕಂಡು ಬಂದರೆ ಆ ದಿನ ನಿಮಗೆ ಎಲ್ಲಿಂದಲಾದರೂ ಹಣದ ಲಾಭವಾಗಲಿದೆ ಎಂದು ಸೂಚಿಸುತ್ತದೆ. 15ನೇದಾಗಿ, ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲಿದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತೆರೆಯಲು ಪ್ರಾರಂಭಿಸುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಏಳಬೇಕೆಂದರೆ ಆಗ ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಮಾತ್ರ ಇದು ಸಾಧ್ಯವಾಗುತ್ತೆ. ಈ ರೀತಿ ಆದಲ್ಲಿ ನಿಮ್ಮ ದಿನಚರ್ಯ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣವಾಗಿ ಎಲ್ಲ ತೊಂದರೆಗಳು ಹಾಗೂ ಹಣದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತವೆ. ನಿಮ್ಮ ನಿದ್ರೆಯು ಬೆಳಗಿನ ಜಾವ ಸಮಯ 3 ಗಂಟೆಯಿಂದ 5 ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದಲ್ಲಿರುವಂತಹ ದುಃಖದ ಮೋಡಗಳು ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿಯ ಕೃಪೆ ಹಾಗೂ ಆಶೀರ್ವಾದ ದಯಪಾಲಿಸಿದರೆ ಎಂದು ಶಾಸ್ತ್ರಗಳಲ್ಲಿ ಸಹ ಉಲ್ಲೇಖಿಸಲಾಗಿದೆ. 16ನೇದಾಗಿ, ನಿಮ್ಮ ಕನಸಿನಲ್ಲಿ ಗಿಳಿ ಕಂಡುಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು. ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ಬಹಳ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗಲಿವೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯು ಸದಾ ನಿಮ್ಮ ಮೇಲೆ ಇರಲಿದೆ ಎಂದು ಅರ್ಥೈಸುತ್ತದೆ. ನಿಮಗೆ ಶೀಘ್ರದಲ್ಲಿ ಎಲ್ಲಿಂದಲಾದರೂ ಹಣ ಕೊಡಬೇಕಾದ ಯಾರಾದರೂ ವಾಪಸ್ ತಿರುಗುತ್ತಾರೆ. 17ನೇದಾಗಿ, ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ, ಆನೆ, ನವಿಲು, ಶಂಖ, ಬಾಳೆಹಣ್ಣು ಅಥವಾ ಹಲ್ಲಿ ಕಂಡುಬಂದರೆ ನಿಮ್ಮ ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮಗೆ ಇರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. 18ನೇದಾಗಿ, ಬೆಳಿಗ್ಗೆ ನೀವು ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ.
ಬೆಳಿಗ್ಗೆ ಎದ್ದ ನಂತರ ನಿಮಗೆ ಶಂಖದ ನಾದ ಕೇಳಿಸಿದರೆ ನಿಮಗೆ ಶುಭ ಸಮಯವು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯು ಬಾಯಿಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯಾಹಾರಿ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಅದು ನಿಮಗೆ ಹಣದ ಲಾಭವಾಗುವ ಸಂಕೇತವಾಗಿರಬಹುದು ಎನ್ನುವ ಸಂಕೇತ ನೀಡುತ್ತದೆ. 19ನೇದಾಗಿ, ನೀವು ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಾಗ ಕಿನ್ನರರು ಅಂದರೆ ತೃತೀಯ ಲಿಂಗಿಗಳು ಅಂದರೆ ಮಂಗಳಮುಖಿಯರು ಕಾಣಿಸಿಕೊಳ್ಳುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ನಿಮಗೆ ಮಂಗಳಮುಖಿಯರು ಕಂಡುಬಂದರೆ ಸಾಧ್ಯವಾದರೆ ಅವರಿಗೆ ಸ್ವಲ್ಪ ಹಣವನ್ನು ನೀಡಿ. ಅವರಿಂದ ನೀವು ಸ್ವಲ್ಪ ಹಣವನ್ನು ವಾಪಸ್ ಪಡೆದರೆ ಬಹಳ ಒಳ್ಳೆಯದು. ಮಂಗಳಮುಖಿಯರಿಂದ ನೀವು ಕೇಳದೆ ಅವರೇ ನಿಮಗೆ ಒಂದು ನಾಣ್ಯವನ್ನು ವಾಪಸ್ ಕೊಟ್ಟರೆ ಅದನ್ನು ಜೋಪಾನವಾಗಿಟ್ಟುಕೊಳ್ಳಿ. ಇದರಿಂದ ನೀವು ಗಳಿಸಿದ ಸಂಪತ್ತಿನಲ್ಲಿ ಲಾಭವಾಗುತ್ತದೆ, ಜೊತೆಗೆ ಹಣವು ವೃದ್ಧಿಯಾಗುತ್ತದೆ. 20ನೇದಾಗಿ, ನಿಮ್ಮ ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂರುವುದು ಕೂಡ ಕಂಡುಬಂದರೆ ಇದನ್ನು ಮಂಗಳಕರವೆಂದು ನಂಬಲಾಗುತ್ತದೆ. ನಿಮ್ಮ ಮನೆಯ ಮೇಲೆ ಕೋಗಿಲೆಯ ಆಗಮನದಿಂದ ಜೊತೆಗೆ ಕೋಗಿಲೆಯು ಕೂಗುವುದರಿಂದ ಇದು ನಿಮಗೆ ಅದೃಷ್ಟ ಹಾಗೂ ಶುಭ ಸಂಕೇತವಾಗಿದೆ. ಹಾಗಾಗಿ ನಿಮ್ಮ ಸಂಪತ್ತು ಹೆಚ್ಚಾಗಬೇಕು, ನಿಮಗೆ ಬರಬೇಕಾದ ಹಣವು ಬಂದು ನಿಮ್ಮ ಕೈ ಸೇರುತ್ತದೆ. ಇನ್ನು 21ನೇದಾಗಿ, ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಪೂಜೆಗೆ ತದನಂತರ ತೆಂಗಿನಕಾಯಿ ದರ್ಶನವಾದರೆ ನಿಮ್ಮ ಮೇಲೆ ಭಾಗ್ಯಲಕ್ಷ್ಮಿಯ ಕೃಪೆ ಸಿಗುತ್ತೆ ಎಂದು ಅರ್ಥ ಮಾಡಿಕೊಳ್ಳಿ. ಬೆಳಿಗ್ಗೆ ಎದ್ದ ಕೂಡಲೇ ಹಣ್ಣಿನ ಪದಾರ್ಥಗಳು ಕಂಡಲ್ಲಿ ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿದೆ ಎಂದು ತಿಳಿಯಿರಿ. ನಿಮಗೆ ಹಣದ ಸಮಸ್ಯೆ ಇರುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ವ್ಯಕ್ತಿ ದಿಢೀರ್ ಶ್ರೀಮಂತವಾಗಬೇಕೆಂದರೆ ಯಾವೆಲ್ಲ ಮುನ್ಸೂಚನೆಗಳು ಕಾಣಿಸುತ್ತವೆ, ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ಸಹ ಇರಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿ ಯಾರು, ಹೆಣ್ಣು ಅಥವಾ ಒಬ್ಬ ಪುರುಷನ? ನಿಮಗೂ ಕೂಡ ಒಂದಲ್ಲ ಒಂದು ಸಲ ಈ ಅನುಮಾನ ಬಂದಿರಲೇಬೇಕಲ್ವಾ? ಅದೇ ರೀತಿ ನಿಮ್ಮಲ್ಲಿ ತುಂಬ ಜನರಿಗೆ ಇದಕ್ಕೆ ಉತ್ತರ ಕೂಡ ಗೊತ್ತಿಲ್ಲದೆ ಇರಬಹುದು. ಆದರೆ ಈ ವಿಡಿಯೋ ಪೂರ್ತಿ ನೋಡಿದ ನಂತರ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಪೂರ್ವ ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಗಂಡು ಹಾಗೂ ಹೆಣ್ಣು ನಾಯಿ ವಾಸವಿತ್ತು. ಅವೆರಡು ಎಷ್ಟೋ ಸಂತೋಷವಾಗಿ ಬದುಕುತ್ತಿದ್ದವು. ಆಹಾರ ಶೇಖರಣೆ ಮಾಡುವುದರಿಂದ ಹಿಡಿದು ಊಟ ತಿನ್ನುವುದು, ನಿದ್ದೆ ಮಾಡುವುದು ಎಲ್ಲವೂ ಕೂಡ ಅವು ಜೊತೆಯಲ್ಲೇ ಮಾಡುತ್ತಿದ್ದವು. ಅವೆರಡರ ಮಧ್ಯೆ ಎಷ್ಟೊಂದು ಪ್ರೀತಿ ಇತ್ತು ಅಂದರೆ ಎಷ್ಟೇ ಪ್ರಾಣಿಗಳು ಅವೆರಡನ್ನ ಬೇರೆ ಮಾಡಲು ಹಲವಾರು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅವೆರಡನ್ನ ಮಾತ್ರ ಬೇರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅಕಸ್ಮಾತ್ತಾಗಿ ಆ ಎರಡು ನಾಯಿಗಳ ಮಧ್ಯೆ ಒಂದು ಚಿಕ್ಕ ವಿಷಯದ ಬಗ್ಗೆ ಚರ್ಚೆ ಶುರುವಾಗಿ ಅದು ದೊಡ್ಡ ವಿವಾದಕ್ಕೆ ಬಂದು ನಿಂತಿತು. ಅವರ ಚರ್ಚೆ ಎಲ್ಲಿ ಶುರುವಾಯಿತು ಅಂದರೆ, ಗಂಡು ನಾಯಿ ಈ ಪ್ರಪಂಚದಲ್ಲೆಲ್ಲ ದೊಡ್ಡ ಪಾಪಿಗಳು ಹೆಂಗಸರೇ ಅಂದಿತ್ತು. ಖಂಡಿತ ಇಲ್ಲ, ಈ ಪ್ರಪಂಚದಲ್ಲಿ ದೊಡ್ಡ ಪಾಪಿಗಳು ಗಂಡಸರೇ ಅಂದಿತ್ತು. ಹೆಣ್ಣು ನಾಯಿ. ಇದರ ಬಗ್ಗೆ ಆ ಎರಡೂ ನಾಯಿಗಳು ಎಷ್ಟೋ ಹೊತ್ತು ಚರ್ಚೆ ಮಾಡಿದರೂ ಕೂಡ ಒಂದು ನಿರ್ಧಾರಕ್ಕೆ ಬರಲು ಆಗಲಿಲ್ಲ. ಇದರಿಂದ ಆ ಎರಡು ನಾಯಿಗಳು ಅವುಗಳ ಮನಸ್ಸಿನಲ್ಲಿ ಮೂಡಿರುವಂಥ ಅನುಮಾನವನ್ನು ಬಗೆಹರಿಸಿಕೊಳ್ಳಲು ಶ್ರೀಕೃಷ್ಣ ಪರಮಾತ್ಮರ ಹತ್ತಿರ ಹೋದವು. ಆ ಎರಡು ನಾಯಿಗಳು ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸಿ ಅವುಗಳ ಸಂದೇಹವನ್ನು ಕೇಳಿದವು. ಗಂಡು ನಾಯಿ ಮುಂದೆ ಬಂದು, ಪ್ರಭು, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಹೆಂಗಸರು. ಅವರೇ ಲೋಕದಲ್ಲಿ ಹೆಚ್ಚು ಪಾಪಗಳನ್ನು ಮಾಡ್ತಾರೆ ಎಂದು ನಾನು ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಅಂದಿತ್ತು. ಆಗ ಹೆಣ್ಣು ನಾಯಿ, ಪ್ರಭು, ನಿಮಗೆ ಗೊತ್ತಿಲ್ಲದಿರುವುದೇನಿದೆ? ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಗಂಡಸರೇ. ಇದನ್ನು ನಾನು ಕೂಡ ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಎಂದಿತು. ಇವುಗಳ ಮಾತನ್ನು ಕೇಳಿದ ಶ್ರೀಕೃಷ್ಣ ಕಿರುನಗುತ್ತಾ, ಸರಿ, ಮೊದಲು ನೀವಿಬ್ಬರೂ ನಿಮ್ಮ ಹತ್ತಿರ ಇರುವ ಆಧಾರಗಳನ್ನು ತೋರಿಸಿ ಎಂದು ಕೇಳಿದರು. ಆಗ ಗಂಡು ನಾಯಿ, ಪ್ರಭು, ಒಂದು ರಾಜ್ಯದಲ್ಲಿ ಉಗ್ರಸೇನ ಎಂಬ ಒಬ್ಬ ರಾಜನಿದ್ದ. ಅವನು ಪ್ರಜೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅದನ್ನು ಸರಿಪಡಿಸಲು ಮುಂದೆ ನಿಲ್ಲುತ್ತಿದ್ದ. ಅವನಿಗೆ 4 ಜನ ಗಂಡು ಮಕ್ಕಳು. ಹಿರಿಯ ಮಗನ ಹೆಸರು ಭೀಮಸೇನ. ಅವನು ಬಲಶಾಲಿ. ಅವನ ಹೆಂಡತಿ ಉಮಾ ತುಂಬ ಸುಂದರವಾಗಿದ್ದಳು. ಅವರು ಅನೇಕ ವರ್ಷಗಳಿಂದ ಎಷ್ಟು ಸಂತೋಷವಾಗಿ ಬದುಕುತ್ತಿದ್ದರು. ಆದರೆ ಉಮಾಳಿಗೆ ಅವಳ ಸೌಂದರ್ಯದ ಮೇಲೆ ತುಂಬ ಅಹಂಕಾರ ಇತ್ತು. ಹಾಗೆ ಅವಳ ಗಂಡ ಸೌಂದರ್ಯದಲ್ಲಿ ಅವಳಿಗಿಂತ ತುಂಬ ಕೀಳು ಎಂಬ ಭಾವನೆ ಅವಳಲ್ಲಿ ಯಾವಾಗಲೂ ಇರುತ್ತಿತ್ತು. ಈ ಪ್ರಪಂಚದಲ್ಲಿ ಅವಳಿಗಿಂತ ಸುಂದರವಾದವಳು ಬೇರೆ ಯಾರೂ ಇಲ್ಲ ಎಂದು ಅವಳು ಭಾವಿಸುತ್ತಿದ್ದಳು. ಅಕಸ್ಮಾತ್ತಾಗಿ ಒಂದು ದಿನ ಭೀಮಸೇನ ಅವರ ತಂದೆ ಉಗ್ರಸೇನನನ್ನು ವ್ಯತಿರೇಕಿಸಿದ.
ಇದರಿಂದ ಉಗ್ರಸೇನನಿಗೆ ತುಂಬ ಕೋಪ ಬಂದು, ನೀನು ನನ್ನ ರಾಜ್ಯ ಬಿಟ್ಟು ಹೊರಟು ಹೋಗು ಎಂದು ಮಗನಿಗೆ ಹೇಳಿದ. ಇದನ್ನು ಕೇಳಿದ ಕೂಡಲೇ ಭೀಮಸೇನ ತುಂಬ ನೊಂದುಕೊಂಡ. ಕೋಟೆಯೊಳಗೆ ಹೋಗಿ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುವಾಗ ಅವನ ಹೆಂಡತಿ ಉಮಾ ಅದನ್ನು ನೋಡಿ ಏನಾಯಿತು ಎಂದು ಕೇಳಿದಳು. ಭೀಮಸೇನ ಹೆಂಡತಿಗೆ ಎಲ್ಲವನ್ನೂ ವಿವರಿಸಿದ. ಅದನ್ನು ಕೇಳಿದ ಉಮಾ ಕೂಡ ತುಂಬ ನೊಂದುಕೊಂಡು, ನೀವಿಲ್ಲದ ರಾಜ್ಯದಲ್ಲಿ ನನಗೇನು ಕೆಲಸ ಇದೆ, ನಾನು ಸಹ ನಿಮ್ಮ ಜೊತೆ ಬಂದು ಬಿಡ್ತೇನೆ ಅಂದಳು. ಸರಿ ಎಂದು ಹೇಳಿ ಭೀಮಸೇನ ಹೆಂಡತಿಯನ್ನು ಕರೆದುಕೊಂಡು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ. ದಾರಿಯಲ್ಲಿ ಅಕಸ್ಮಾತ್ತಾಗಿ ಒಂದು ಹಾವು ಉಮಾಳನ್ನು ಕಚ್ಚಿತು. ಉಮಾ ಅಲ್ಲಿಂದಲೇ ಪ್ರಾಣ ಬಿಟ್ಟಳು. ಅವನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಹೆಂಡತಿ ಸತ್ತಿರುವುದು ಅವನನ್ನು ತುಂಬಾನೇ ಕುಗ್ಗಿಸಿತು. ಅವನು ಕೂಡ ಜೋರಾಗಿ ಅಳುತ್ತಿರುವಾಗ ಅವನಿಗೊಂದು ಆಕಾಶವಾಣಿ ಕೇಳಿಸಿತು. ಭೀಮಸೇನ, ನೀನು ನಿನ್ನ ಆಯಸ್ಸಿನಲ್ಲಿ ಅರ್ಧ ಭಾಗ ನಿನ್ನ ಹೆಂಡತಿಗೆ ಕೊಟ್ಟರೆ ಅವಳು ಬದುಕುತ್ತಾಳೆ ಎಂದು ಹೇಳಿತು. ಭೀಮಸೇನ ಸ್ವಲ್ಪವೂ ಯೋಚಿಸದೆ ಅವನ ಆಯಸ್ಸಿನಲ್ಲಿ ಅರ್ಧ ಕೊಟ್ಟು ಉಮಾಳನ್ನು ಪುನಃ ಬದುಕಿಸಿಕೊಂಡ. ಅಲ್ಲಿಂದ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತಿರುವಾಗ ಕಾಡಿನಲ್ಲಿ ಅವರಿಗೊಂದು ಮನೆ ಕಾಣಿಸಿತು. ಅದರೊಳಗೆ ಒಬ್ಬ ಸುಂದರವಾದ ಯುವಕ ವಾಸವಾಗಿದ್ದ. ಆ ರಾತ್ರಿ ಆ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಭೀಮಸೇನ ಹಾಗೂ ಉಮಾ ಉಳಿದುಕೊಂಡರು. ಆದರೆ ಆ ಯುವಕನ ಮೇಲೆ ಮೋಹಿತಳಾದ ಉಮಾ ಮಾತ್ರ ರಾತ್ರೋರಾತ್ರಿ ಅವನ ಜೊತೆ ಎಲ್ಲೋ ಹೊರಟು ಹೋದಳು. ಈ ಕಥೆಯನ್ನು ಕೃಷ್ಣನಿಗೆ ಹೇಳಿದಂತಹ ಗಂಡು ನಾಯಿ, ನೋಡಿದ್ರ ಪರಮಾತ್ಮ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿ ಹೆಣ್ಣು. ಭೀಮಸೇನ ಅವನ ಅರ್ಧ ಆಯಸ್ಸನ್ನು ಕೊಟ್ಟು ಉಮಾಳನ್ನು ಬದುಕಿಸಿಕೊಂಡ. ಆದರೆ ಅವಳು ಮಾತ್ರ ಅವನನ್ನು ಮೋಸ ಮಾಡಿ ಪರಪುರುಷನೊಂದಿಗೆ ಹೊರಟು ಹೋದಳು ಅಂದಿತ್ತು. ಅದರ ನಂತರ ಹೆಣ್ಣು ನಾಯಿ ಮುಂದೆ ಬಂದು, ಪ್ರಭು, ಇಂಥದ್ದೇ ಒಂದು ಆಧಾರ ನಾನು ಕೂಡ ಕೊಡಬಲ್ಲೆ. ಒಂದು ಊರಿನಲ್ಲಿ ಪ್ರಭು ಎಂಬ ಒಬ್ಬ ವ್ಯಾಪಾರಿ ಇದ್ದ. ಅವನಿಗೆ ಜೀವನದಲ್ಲಿ ತುಂಬ ಕಷ್ಟವಿತ್ತು. ಆದರೆ ಇದ್ದಕ್ಕಿದ್ದಂತೆ ವ್ಯಾಪಾರ ಚೆನ್ನಾಗಿ ಆದ ಕಾರಣ ಒಂದೇ ಸಮನೆ ಎಷ್ಟೋ ಹಣ ಕೂಡಿಟ್ಟುಕೊಂಡು ಆ ಊರಿನಲ್ಲೇ ದೊಡ್ಡ ಶ್ರೀಮಂತನಾದ. ಅವನ ಹತ್ತಿರ ಎಷ್ಟು ಹಣವಿದ್ದರೂ ಇನ್ನೂ ಹೆಚ್ಚು ಹಣ ದುಡಿಯಬೇಕು ಎಂಬ ಆಲೋಚನೆಯಲ್ಲೇ ಇರುತ್ತಿದ್ದ. ಈ ಕಾರಣದಿಂದ ಅವನು ಅಕ್ಕಪಕ್ಕದ ಊರುಗಳಲ್ಲಿ, ರಾಜ್ಯಗಳಲ್ಲೂ ಕೂಡ ಅವನ ವ್ಯಾಪಾರವನ್ನು ವಿಸ್ತರಿಸುತ್ತಾ ಹೋದ. ಹಣದ ಮೇಲೆ ಅವನಿಗೆ ಇದ್ದಂತಹ ಹುಚ್ಚನ್ನು ನೋಡಿದ ಅವನ ಹೆಂಡತಿ, ರೀ, ಮನುಷ್ಯನಿಗೆ ಜೀವನದಲ್ಲಿ ಕೇವಲ ಹಣ ಮಾತ್ರ ಮುಖ್ಯವಲ್ಲ, ಪ್ರೀತಿ ಪ್ರೇಮಾನುರಾಗ ಕೂಡ ಇರಬೇಕು. ಮನುಷ್ಯನಿಗಿರುವಂತಹ ಆಯಸ್ಸು ತುಂಬ ಕಡಿಮೆ, ಯಾವಾಗ ಸಾಯ್ತೀವೋ ಯಾರಿಗೂ ಗೊತ್ತಿಲ್ಲ. ಅಂತಹ ಜೀವನದಲ್ಲಿ ನೀವು ಜೀವನ ಪೂರ್ತಿ ಹಣ ದುಡಿಯುವುದಕ್ಕೆ ಮೀಸಲಿಟ್ಟರೆ ನೀವು ಹಿಂದಿರುಗಿ ನೋಡಿದಾಗ ನೀವು ಸಂತೋಷವಾಗಿರುವಂಥ ಒಂದು ಕ್ಷಣವೂ ಕಾಣಿಸುವುದಿಲ್ಲ ಎಂದು ಬುದ್ಧಿ ಹೇಳುತ್ತಲೇ ಇದ್ದಳು. ಆದರೆ ಅವನು ಮಾತ್ರ ಹೆಂಡತಿಯ ಯಾವ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ತಿರಲಿಲ್ಲ. ಅಕಸ್ಮಾತ್ತಾಗಿ ಅವನಿಗೆ ವ್ಯಾಪಾರದಲ್ಲಿ ತುಂಬ ದೊಡ್ಡ ನಷ್ಟ ಉಂಟಾಯಿತು. ಇದರಿಂದ ಪ್ರಭು ಅವನ ಹತ್ತಿರ ಇದ್ದ ಹಣವನ್ನೆಲ್ಲ ಕಳೆದುಕೊಂಡ. ಕುಗ್ಗಿ ಹೋಗಿ ಕೊರಗುತ್ತಾ ಒಂದು ಮೂಲೆ ಸೇರಿದ. ಆಗ ಅವನ ಹೆಂಡತಿ ಬಂದು, ರೀ, ನೀವು ಯಾವುದಕ್ಕೂ ಯೋಚಿಸಬೇಡಿ, ಹಣ ಹೋದರೆ ಏನಾಯಿತು, ನೀವು ಚೆನ್ನಾಗಿದ್ದೀರಿ ಅಷ್ಟೇ ಸಾಕು. ಜೀವನದಲ್ಲಿ ಹಣಕ್ಕಿಂತ ಪ್ರೀತಿ ಪ್ರೇಮ ಒಳ್ಳೆಯ ಸಂಗಾತಿ ತುಂಬ ಮುಖ್ಯ. ನಾವಿಬ್ಬರೂ ಕಷ್ಟಪಟ್ಟು ಮತ್ತೆ ಹಣ ಸಂಪಾದನೆ ಮಾಡೋಣ ಎಂದು ಗಂಡನಿಗೆ ಧೈರ್ಯ ತುಂಬಿದಳು. ಆದರೆ ಅವನ ಆಲೋಚನೆಯೇ ಬೇರೆ ಇತ್ತು. ಅವನು ಹೆಂಡತಿಯ ಒಡವೆಗಳನ್ನು ಕದ್ದು ರಾತ್ರೋರಾತ್ರಿ ಅವಳನ್ನು ಬಿಟ್ಟು ಓಡಿ ಹೋಗಲು ಸಂಚು ರೂಪಿಸಿದ್ದ. ಮನೆಯಲ್ಲಿ ಹುಡುಕಾಡಿದ. ಆದರೆ ಒಡವೆಗಳು ಅವನ ಹೆಂಡತಿ ಎಲ್ಲೋ ಬಚ್ಚಿಟ್ಟಿದ್ದಳು. ಹಾಗಾಗಿ ಅವನು ಹೆಂಡತಿಯೊಂದಿಗೆ, ನಾನು ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು, ಸಾಧುಗಳಿಗೆ ದಾನ ಕೊಡಬೇಕು, ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬೇಕು, ಹಾಗಾಗಿ ನಿನ್ನ ಒಡವೆಗಳು ಬೇಕು ಎಂದು ಕೇಳಿದ. ಅವನ ಹೆಂಡತಿ ಸ್ವಲ್ಪವೂ ಯೋಚಿಸದೆ ಅವಳ ಹತ್ತಿರ ಇದ್ದ ಎಲ್ಲ ಒಡವೆಗಳು, ತಾಯಿ ಮನೆಯಿಂದ ತಂದಂತಹ ಒಡವೆಗಳು, ಮನೆಯಲ್ಲಿದ್ದಂತಹ ಹಣ ಎಲ್ಲವನ್ನ ತೆಗೆದು ಗಂಡನಿಗೆ ಕೊಟ್ಟಳು. ಅವನು ಆ ಒಡವೆಗಳನ್ನು ಮಾರಿ ಅವಳು ಕೊಟ್ಟ ಹಣವನ್ನು ತೆಗೆದುಕೊಂಡು ಬೇರೆ ರಾಜ್ಯದಲ್ಲಿ ವ್ಯಾಪಾರ ಶುರು ಮಾಡಿ ಇನ್ನೊಂದು ಹುಡುಗಿಯನ್ನು ಮದುವೆಯಾಗಿ ಆಡಂಬರದ ಜೀವನ ಸಾಗಿಸಿದ. ಆದರೆ ಅವನ ಹೆಂಡತಿ ಮಾತ್ರ ತಿನ್ನಲು ಕೂಡ ಗತಿಯಿಲ್ಲದೆ ಭಿಕ್ಷೆ ಬೇಡಿ ಬದುಕಿದಳು. ನಂಬುವವರನ್ನು ಮೋಸ ಮಾಡುವುದು ಗಂಡಸರ ಬುದ್ಧಿ. ಕಷ್ಟದಲ್ಲಿ ಯಾರು ಜೊತೆ ಇರುತ್ತಾರೋ ಅವರನ್ನು ಗಂಡಸರು ಬೇಗನೆ ಮರೆತು ಹೋಗುತ್ತಾರೆ. ಈ ಪ್ರಪಂಚದಲ್ಲಿ ಗಂಡಸರೇ ಹೆಚ್ಚು ಮೋಸಗಾರರು ಅಂದಿತ್ತು ಹೆಣ್ಣು ನಾಯಿ. ಈ ಎರಡೂ ಕತೆಗಳನ್ನು ಕೇಳಿದ ಶ್ರೀಕೃಷ್ಣ, ನೋಡಿ, ನೀವಿಬ್ಬರು ಹೇಳಿದ ಕತೆಗಳು ಕೇವಲ ನೀವು ಕೇಳಿದಂತಹ ನೋಡಿದಂತಹ ಕೆಲವು ಕತೆಗಳು ಅಥವಾ ಸಂಘಟನೆಗಳು ಮಾತ್ರ. ನಿಜಕ್ಕೆ ಪಾಪ ಅಥವಾ ಪುಣ್ಯ ಅನ್ನುವುದು ಒಂದು ಸ್ತ್ರೀ ಅಥವಾ ಒಬ್ಬ ಪುರುಷನಿಗೆ ಸಂಬಂಧಪಟ್ಟಿರುವುದಲ್ಲ, ಅವರು ಮಾಡುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಿರುವುದು. ಒಬ್ಬ ಮನುಷ್ಯ ಒಳ್ಳೆಯ ಕೆಲಸ ಮಾಡಬೇಕಾ ಅಥವಾ ಕೆಟ್ಟ ಕೆಲಸ ಮಾಡಬೇಕಾ ಅನ್ನೋದು ಅವರವರ ಆಲೋಚನೆಗಳಿಗೆ ಬಿಟ್ಟಿದೆ. ಒಬ್ಬ ವ್ಯಕ್ತಿ ಅವನ ಕರ್ತವ್ಯಗಳನ್ನು ನಿರ್ವಹಿಸದೆ ಇತರರನ್ನು
ನೋಯಿಸಿದರೆ ಅವನು ಪಾಪಿಯಾಗುತ್ತಾನೆ ಅಥವಾ ಇತರರಿಗೆ ಸಹಾಯ ಮಾಡಿದರೆ ಅವನು ಪುಣ್ಯಾತ್ಮನಾಗುತ್ತಾನೆ. ಈ ನಿಯಮಗಳು ಸ್ತ್ರೀ ಹಾಗೂ ಪುರುಷ ಇಬ್ಬರಿಗೂ ಕೂಡ ಅನ್ವಯಿಸುತ್ತದೆ ಎಂದು ಹೇಳಿದರು. ಅವರ ಮಾತನ್ನ ಕೇಳಿದ ಆ 2 ನಾಯಿಗಳ ಅಹಂಕಾರ ನಶಿಸಿತು. ಪ್ರಭು, ಇವೆಲ್ಲ ತಿಳಿಯದೆ ನಾವು ಕೇವಲ ನಮ್ಮ ಅನುಭವಗಳ ಆಧಾರದ ಮೇಲೆ ಪಾಪಿಗಳು ಹಾಗೂ ಪುಣ್ಯಾತ್ಮರನ್ನ ತೀರ್ಮಾನಿಸಿದೆವು. ನೀವು ನಮ್ಮ ಅಜ್ಞಾನವನ್ನು ನಿವಾರಿಸಿದಿರಿ, ಧನ್ಯವಾದಗಳೆಂದು ಹೇಳಿದವು. ಆಗ ಶ್ರೀಕೃಷ್ಣ ಪರಮಾತ್ಮ, ನೋಡಿ, ಅಹಂಕಾರ, ಅಜ್ಞಾನ ಹಾಗೂ ಆವೇಶ ಈ 3 ಬಿಟ್ಟಾಗ ಮಾತ್ರವೇ ಸತ್ಯ ಏನೆಂದು ತಿಳಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ರಾತ್ರೋರಾತ್ರಿ ಹೇಳದೆ ಕೇಳದೆ ಮಾಯವಾದ ಶ್ರೀಕೃಷ್ಣ ಮತ್ತೆ ಹಠಾತ್ತನೆ ಪ್ರತ್ಯಕ್ಷವಾದದ್ದನ್ನು ನೋಡಿದ ಸತ್ಯಭಾಮೆ, ಪ್ರಭು, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿ ಬರುತ್ತಿದ್ದೀರಿ ಎಂದು ಕೇಳಿದಳು. ಆಗ ಶ್ರೀಕೃಷ್ಣ ನಡೆದದ್ದೆಲ್ಲವನ್ನ ಸತ್ಯಭಾಮೆಗೆ ವಿವರಿಸಿದರು. ಆಗ ಸತ್ಯಭಾಮೆ, ಪ್ರಭು, ಈ ಕತೆ ಕೇಳಿದ ಮೇಲೆ ನನಗೊಂದು ಸಂದೇಹ ಬಂದಿದೆ. ಈ ಪ್ರಪಂಚದಲ್ಲಿ ಸ್ತ್ರೀ ಹಾಗೂ ಪುರುಷ ಇಬ್ಬರಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಸ್ತ್ರೀ ಹಾಗೂ ಪುರುಷ ಸಮಾನ ಅಂದ ಮೇಲೆ ಈ ರೀತಿ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿರುವುದು ಭೇದ ಭಾವ ಅಲ್ಲವೇ ಎಂದು ಕೇಳಿದಳು. ಆಗ ಶ್ರೀಕೃಷ್ಣ, ದೇವಿ, ಈ ಭೇದ ಭಾವ ಎಲ್ಲವೂ ಕೂಡ ಮನುಷ್ಯರು ತಯಾರಿಸಿಕೊಂಡಿರುವುದು. ಪ್ರಕೃತಿ ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ. ಈ ಪ್ರಕೃತಿಯಲ್ಲಿ ಪ್ರತಿ ಜೀವಿಯೂ ಸಮಾನ ಸ್ಥಾನ ಹೊಂದಿದೆ. ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭೇದ ಭಾವ ತೋರಿಸಿದವರು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿದವರಾಗುತ್ತಾರೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಅದರದರದೇ ಕರ್ಮಾನುಸಾರ ಜೀವನ ಮಾಡುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ನಾವು ಇತರರನ್ನ ನಿಂದಿಸುವ ಮುಂಚೆ ನಮ್ಮ ಕರ್ಮ ಏನೆಂದು ನಾವು ನೋಡಿಕೊಳ್ಳಬೇಕು. ಈ ಕಥೆಯಲ್ಲಿ 2 ನಾಯಿಗಳು ಒಂದನ್ನೊಂದು ನಿಂದಿಸಿಕೊಂಡವು. ಆದರೆ ಶ್ರೀಕೃಷ್ಣ ಪರಮಾತ್ಮರು ವಿವರಿಸಿದ ನಂತರ ಅವುಗಳ ತಪ್ಪು ಅವು ತಿಳಿದುಕೊಂಡವು. ಪ್ರಕೃತಿ ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭೇದ ಭಾವ ತೋರದೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತದೆ. ಸ್ತ್ರೀ ಹಾಗೂ ಪುರುಷ ಯಾರೇ ಆಗಲಿ ಅವರ ಕರ್ಮಗಳಲ್ಲಿ ಸತ್ಯ, ನ್ಯಾಯ, ಧರ್ಮ ಹಾಗೂ ಪ್ರೀತಿಯನ್ನ ತೋರಿಸಿದರೆ ಅವರು ಪುಣ್ಯಾತ್ಮರಾಗುತ್ತಾರೆ. ಅದೇ ದ್ವೇಷವನ್ನ, ಅಸತ್ಯವನ್ನ, ಕ್ರೂರತ್ವವನ್ನ ತೋರಿಸಿದರೆ ಅವರು ಪಾಪಿಗಳಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.